ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಇವತ್ತು ನಾನು ದೇವಸ್ಥಾನನ ತೋರಿಸ್ತಾ ಇದ್ದೀನಿ. ಯಾಕಂತಂದ್ರೆ ಇಡೀ ದಿನದ ಒಂದು ಜರ್ನಿಲಿ ತುಂಬಾ ಇಂಪಾರ್ಟೆಂಟ್ ಆದಂತಹ ಗಳಿಗೆ ಏನಂತ ಅಂತಂದ್ರೆ ಇದು ಶ್ರೀ ವೀರಭದ್ರೇಶ್ವರ ದೇವಸ್ಥಾನ ಕನ್ನಳ್ಳಿ. ನಾವು ಕನ್ನಳ್ಳಿಲಿ ನಮ್ಮ ನಾಟಕದ ರಿಹರ್ಸಲ್ ಮಾಡ್ತಾ ಇದ್ದೀವಿ. ಮಧ್ಯಾಹ್ನದ ಒಂದು ಊಟ ಅಥವಾ ಮಧ್ಯಾಹ್ನದ ಒಂದು ಪ್ರಸಾದ ಸೇವನೆ ಏನ್ ಮಾಡೋದು ಹೇಗೆ ಅಂತ ವಿಚಾರ ಮಾಡಿದಾಗ ದೇವಸ್ಥಾನಕ್ಕೆ ಹೋಗೋಣ ಅಂತ ಒಂದು ಮಾತು ಡಿಸ್ಕಷನ್ ಶುರುವಾಯಿತು. ದೇವಸ್ಥಾನಕ್ಕೆ ಹೋಗ್ಬೇಕಂದ ತಕ್ಷಣ ನಾವು ಭಕ್ತಿ ಭಾವದಿಂದ ಎಲ್ಲರೂ ವಿಭೂತಿನ ಹಚ್ಕೊಂಡು, ಕೆಲವೊಬ್ರು ಅರ್ಧಂಬರ್ಧ ಹಚ್ಕೊಂಡ್ರು, ಕೆಲವೊಬ್ರು ಬೊಟ್ಟಿಟ್ಕೊಂಡ್ರು. ನಾನಂತೂ ತುಂಬಾ ಚೆನ್ನಾಗಿ ನೀಟಾಗಿ ವಿಭೂತಿನ ಹಚ್ಕೊಂಡು ದೇವಸ್ಥಾನದ ಒಳಗಡೆ ಹೋಗಿ ದೇವ್ರ ನಮಸ್ಕಾರ ಮಾಡಿದ್ವಿ. ಈ ದೇವಸ್ಥಾನದ ವಿಶೇಷತೆ ಏನಪ್ಪಾ ಅನ್ನೋದಾದ್ರೆ ಇದು ಚೇಳರ ಕಾಲದ ದೇವಸ್ಥಾನ. ನೋಡಿ, ಗರ್ಭಗುಡಿ ಒಳಗಡೆ ಹೋಗೋದಾದ್ರೆ ಹೇಗಿದೆ ದೇವಸ್ಥಾನದ ಒಳಗಡೆ ಆ ಏನು ವಾಸ್ತುಶಿಲ್ಪ ಅಂತ ಏನ್ ಹೇಳ್ತೀವಿ ಅಥವಾ ಇಂಟೀರಿಯರ್ ಡಿಸೈನ್ ಅಂತ ಏನ್ ಹೇಳ್ತೀವಿ ಇದು. ಆಮೇಲೆ ದೇವರು ಒಳಗಡೆ ಹೋಗ್ಬೇಕಾದಾಗ ಈಗ ಏನು ಕಂಬಿಗಳನ್ನ ಹಾಕಿರೋದು, ಸಾಲಾಗಿ ಎಲ್ಲರೂ ಹೋಗ್ಬಿಟ್ಟು ನಮಸ್ಕಾರ ಮಾಡಿ ಮುಂದೆ ಬರುವಂಥದ್ದು. ಹಾಗೆ ಅಲ್ಲಿ ದೇವರ ಅಲಂಕಾರದ ಫೋಟೋ ಹೆಂಗಿದೆ ನೋಡಿ. ಇದು ಪೂರ್ತಿ ಕಂಪ್ಲೀಟ್ ಆಗಿ ಶ್ರೀ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ. ನಮ್ಮನೆ ದೇವರು ವೀರಭದ್ರೇಶ್ವರನೇ. ಆದ್ರೆ ನಮ್ಮನೆ ದೇವರು ಇದು ಬಳ್ಳಾರಿ ಡಿಸ್ಟಿಕ್ಕು ಅಲ್ಲಿ ಬರುವಂಥದ್ದು, ಸಿರಿಗೆರೆ ಕ್ರಾಸ್ ಹತ್ರ ದರೂರ್ ಅಂತ. ಎಲ್ಲಾದ್ರೂ ದೇವರನ್ನೇ. ಈ ದೇವಸ್ಥಾನ ಬಹಳ ಪ್ರಸಿದ್ಧವಾಗಿದೆ. ಇಲ್ಲೊಂದು ಬಾವಿ ಇದೆ, ಬಾವಿ ಒಳಗಡೆ ಆಮೆ ಮತ್ತು ಮೀನುಗಳಿದಾವೆ. ನೋಡಿ, ಇದು ದೇವಸ್ಥಾನದ ಹೊರಾಂಗಣ. ಈ ದಿನದ ದೇವಸ್ಥಾನವನ್ನು ನೋಡೋದ್ರ ಮೂಲಕ ಇವತ್ತಿನ ದಿನ ಪ್ರಾರಂಭ ಮಾಡೋಣ ಬನ್ನಿ. ನನ್ನ ಇವತ್ತಿನ ದಿನ ಪ್ರಾರಂಭ ಆಗಿದ್ದು ನನ್ನ ಮಗಳನ್ನ ವಾಕಿಂಗ್ ಕರ್ಕೊಂಡು ಹೋಗೋದ್ರ ಮೂಲಕ. ಬೆಳಗ್ಗೆ ದಿನನಿತ್ಯದ ಕರ್ಮಗಳನ್ನ ಇದನ್ನೆಲ್ಲ ಮುಗಿಸಿ ಇವತ್ತು ನನ್ನ ಮಗಳನ್ನ ಪೂರ್ತಿ ರೆಡಿ ಮಾಡಿಕೊಂಡು ಪಾರ್ಕ್ ಕಡೆಗೆ ನಾವು ಪ್ರಯಾಣ ಶುರು ಮಾಡಿದ್ವಿ. ನೋಡಿ, ಇದು ನಮ್ಮ ಮನೆ ಹತ್ರ ಇರೋ ಪಾರ್ಕು. ಎಷ್ಟು ಚೆನ್ನಾಗಿದೆ. ಈ ವರ್ಷ ಸ್ವಲ್ಪ ಮಳೆ ಕಡಿಮೆ ಇರೋದ್ರಿಂದ ಸುತ್ತಮುತ್ತ ಸ್ವಲ್ಪ ಗ್ರೀನ್ರಿ ಕಡಿಮೆ ಅನ್ಸುತ್ತೆ. ಇಲ್ಲಾಂದ್ರೆ ತುಂಬಿ ತುಳುಕ್ತಾ ಇತ್ತು ಗ್ರೀನ್ರಿ. ದೊಡ್ಡವರಿಗೆಲ್ಲ ಎಕ್ಸಸೈಸ್ ಮಾಡ್ಲಿಕ್ಕೆ ಒಂದಿಷ್ಟು ಜಾಗ ಇದೆ, ಚಿಕ್ಕ ಮಕ್ಕಳಿಗೆಲ್ಲಾನು ಆಟ ಆಡ್ಲಿಕ್ಕೆ ಒಂದಿಷ್ಟು ಸ್ಪೇಸು. ಇದು ಸುಮಾರು ಜನ ಸೈಕಲ್ ತಗೊಂಡ್ಬಂದು ಆಡ್ತಾರೆ ಮಕ್ಕಳೆಲ್ಲ. ಇಲ್ಲೊಂದು ಗಣೇಶನ ವಿಗ್ರಹ ಇದೆ. ಬಂದ ತಕ್ಷಣ ಇಲ್ಲಿ ಗಣೇಶನಿಗೆ ನಮಸ್ಕಾರ ಮಾಡೋದು, ನಂತರದಲ್ಲಿ ಈ ಪಾರ್ಕಲ್ಲಿ ಓಡಾಡೋದೇ ನಮ್ಮ ದಿನನಿತ್ಯದ ಕಾಯಕ ಆಗಿದೆ. ನೋಡಿ ಎಷ್ಟು ಚೆನ್ನಾಗಿದೆ ಈ ಪಾರ್ಕ್. ನನ್ನ ಮಗಳಂತೂ ಈ ಪಾರ್ಕ್ ನೋಡಿ ಕೈಯ ಕುಯ್ಯ ಅನ್ನೋದು, ಅಲ್ಲೋಡಿ ಹೆಂಗ್ ಆಟ ಆಡ್ತಿದ್ದಾಳೆ ಬಾಯಲ್ಲಿ ನಾನು ಇಟ್ಕೊಂಡು. ನೋಡಮ್ಮ ಪಾರ್ಕ್ ಅಂದ್ರೆ, ಇಲ್ಲ ನಾನ್ಯಾಕೆ ನೋಡ್ಲಿ ಅಂತಾಳೆ. ಸುಮ್ನೆ ಇರಮ್ಮ, ಜನ ಏನಾರು ಅಂತಾರಂದ್ರೆ ಇಲ್ಲ, ಅವಳು ನಾನಾದ್ರೂ ಮಾತಾಡ್ತಾನೆ ಇರ್ಬೇಕು. ಅದನ್ನ ಮುಗಿಸ್ಕೊಂಡು ಬಂದು ರೆಡಿಯಾಗಿ ಮನೇಲಿ ಇವತ್ತು ಗುಂಡು ಪಂಗ್ಲ ಮಾಡಿದ್ರು ನಮ್ಮ ಮನೇಲಿ. ಅದು ಒಂದು ವೈಟ್ ಗುಂಡು ಪಂಗ್ಲ, ಇನ್ನೊಂದು ಯಾವ್ದಪ್ಪ ಇದು ಯೆಲ್ಲೋ ಕಲರ್ ಗುಂಡು ಪಂಗ್ಲ. ಇದನ್ನು ಚೆನ್ನಾಗಿ ತಿನ್ಕೊಂಡು ಅಲ್ಲಿಂದ ನೆಕ್ಸ್ಟ್ ಏನ್ ನಮ್ಮ ಮಗಳೇ ಹತ್ರ ಬರ್ತಿಲ್ಲಲ್ಲ ಅಂತ ನಾನು ನೋಡ್ತಾ ಇದ್ದೆ. ಅವಳು ನೋಡ್ತಾಳೆ ಇದ್ಲೆ, ನಾನು ನೋಡ್ತಾ ಇದ್ದೆ. ಬಂದ್ ನೋಡ್ರಿ, ಬರ್ತಾಳೆ ಬರ್ತಾಳೆ ಬರ್ತಾಳೆ, ಬಂದೇ ಬಿಟ್ರು ನೋಡ್ರಿ. ಆಹಾ, ನಾನು ಏನ್ ಕಡಿಮೆ ಇಲ್ಲ ನೋಡು ಪಪ್ಪ ಹೆಂಗಿದೀನಿ ಅಂತ ಅಂದ್ಲು. ತಿನ್ನಮ್ಮ ಅಂತಂದೆ. ಬಾಯ್ ತರಿತಾಳ 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 ಅದನ್ನೆಲ್ಲ ತಿನ್ಸ್ಬಿಟ್ರೆ ಮುಗಿದೋಯ್ತು ನಾನು. ಅದು ಚೂರು ತಿನ್ಲಿ ಅಂತ ನಾನೇನೋ ಅಂತ ಹೋದ ಹತ್ರ ತಿನ್ಲಿಲ್ಲ ಅವಳು. ಕೊನೆಗೆ ಇವತ್ತು ನಮ್ಮ ವರ್ಕ್ಶಾಪ್ದು ಒಂದು ವೀಕೆಂಡ್ ವರ್ಕ್ಶಾಪ್ದು ಪಬ್ಲಿಸಿಟಿ ಕೆಲಸ ಇತ್ತು. ಹಾಗಾಗಿ ನಮ್ಮ ಹುಡುಗರೆಲ್ಲ ಬಂದಿದ್ರು. ಅವ್ರಿಗೆ ನೀಟಾಗಿ ಪಬ್ಲಿಸಿಟಿನ ಹೇಗೆ ಮಾಡೋದು, ಮನೆಗಳಿಗೆ ಹೇಗೆ ಅದನ್ನ ಪಾಂಪ್ಲೆಟ್ಸ್ಗಳನ್ನ ಡಿಸ್ಟ್ರಿಬ್ಯೂಟ್ ಮಾಡುವಂಥದ್ದು ಅನ್ನೋದನ್ನ ಅವ್ರಿಗೆ ಹೇಳಿ ಅವ್ರಗಳಿಗೆಲ್ಲ ನಾನು ಪಾಂಪ್ಲೆಟ್ಸ್ನ ಕೊಟ್ಟೆ. ಒಂದಿಷ್ಟು ಹೊತ್ತು, ಒಂದು 2 ತಾಸು 3 ತಾಸು ಪ್ರತಿಯೊಂದು ಏರಿಯಾಗಳಿಗೆಲ್ಲ ಹೋಗಿ ಅವರು ವರ್ಕ್ಶಾಪ್ ಬಗ್ಗೆ ಮಾಹಿತಿನ ಕೊಟ್ಟು ಏನೇನು ಆಗ್ತಿದೆ ಇಲ್ಲಿ, ಈ ಮಕ್ಕಳ ರಂಗ ಶಿಬಿರದಲ್ಲಿ ವೀಕೆಂಡ್ ಕ್ಲಾಸಸ್ ಅಲ್ಲಿ ಮಕ್ಕಳಿಗೆ ನಾವು ಏನೇನು ಹೇಳ್ಕೊಡ್ತೀವಿ ಅನ್ನೋದ್ರ ಬಗ್ಗೆ ಎಲ್ಲಾನು ಪಾಪ ನಮ್ಮ ಹುಡುಗರು ಪ್ರತಿಯೊಬ್ರು ಮುಂದೆ ನಿಂತ್ಕೊಂಡು ಮುತುವರ್ಜಿ ವಹಿಸಿ ಎಲ್ಲಾ ಕಡೆಗೂ ಹೋಗಿ ನೋಡಿ ಇದೇ ರೀತಿ ಮನೆಗಳಿಗೆಲ್ಲ ಕೊಟ್ಟು ಬಂದ್ರಂತೆ. ಅವರೇ ಒಂದು ವಿಡಿಯೋನು ಮಾಡಿ ಕಳಿಸಿದ್ರು, ನೋಡಿ ಸರ್ ಹಿಂಗ್ ತಲುಪಿಸಿದೀವಿ ಅಂತ. ಹಾಗಾಗಿ ಅವ್ರಿಗೂ ಒಂದು ದೊಡ್ಡ ಧನ್ಯವಾದ, ಥ್ಯಾಂಕ್ಸ್ ಹೇಳ್ತೀವಿ. ನಂತರ ಆಸ್ ಯೂಶುವಲ್ ನಮ್ಮ ನಾಟಕದ ರಿಹರ್ಸಲ್ ವೆರಿ ಶಾರ್ಟ್ ಪೀರಿಯಡ್ ಅಲ್ಲಿ ಒಂದು ನಾಟಕ ಮುಗಿಸ್ಬೇಕಾಗಿತ್ತು. ಹಾಗಾಗಿ ದಿನ 10 ಗಂಟೆಯಿಂದ ಒಂದು ಸಾಯಂಕಾಲ 6:30 7 ಗಂಟೆವರೆಗೂ ನಾಟಕ ನಾವು ಮಾಡ್ತಾ ಇದ್ವಿ. ಆ ಒಂದು ಪ್ರೋಸೆಸ್ ಅಲ್ಲಿ ಈ ಒಂದಿಷ್ಟು ದಾರಿ ನಮಗೆ ಸಾಗಿಸ್ಬೇಕು. ಈ ದಾರಿನ ಕಳ್ಕೊಂಡು ಮುಂದೆ ಹೋದ್ರೆ ನಮಗೆ ಸಿಗೋದೆ ಕನ್ನಳ್ಳಿಲಿರುವಂತ ಅಲ್ಲಮ ರಂಗಶಾಲೆ ಅಂತ. ಅಲ್ಲಿ ನಮ್ಮ ನಾಟಕದ ರಿಹರ್ಸಲ್ ನಡೆಯುವಂಥದ್ದು. ಆ ಜಾಗ ಹೋಗ್ಬೇಕಂದಾಗ ನಾವು ಇದನ್ನೆಲ್ಲ ನೋಡಿ, ಇಲ್ಲೊಂದು ಕಲಾಕುಟೀರ ತರ ಇದೆ, ಅಲ್ಲಿ ಒಂದು ಮೊಮೆಂಟಸ್ಗಳನ್ನೆಲ್ಲ ಮಾಡ್ತಾರೆ. ಅದನ್ನೆಲ್ಲ ದಾಟಿಸ್ಕೊಂಡು ಹಂಗೆ ಮುಂದೆ ಹೋದ್ರೆ ಇಲ್ಲೊಂದು ನೈಸ್ ರೋಡ್ ಬರುತ್ತೆ. ಇದೆ ನೋಡಿ ನೈಸ್ ರೋಡ್. ಈ ನೈಸ್ ರೋಡ್ ದಾಟ್ಕೊಂಡು ಇಲ್ಲಿ ಕೆರೆ
ನೋಡಿ ಎಷ್ಟು ಚೆನ್ನಾಗಿದೆ ಬೆಂಗಳೂರು. ಇದೆಲ್ಲವೂ ಈಗ ನೆಕ್ಸ್ಟು ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳಾಗುತ್ತೆ ಇನ್ನೇನು ಕೆಲವೇ ದಿವಸಗಳಲ್ಲಿ. ಈ ಬಿಲ್ಡಿಂಗ್ಗಳನ್ನ ಬರೋಕಿನ ಮುಂಚೆ ಬೆಂಗಳೂರು ಹೆಂಗಿತ್ತು ಅನ್ನೋದನ್ನ ಈಗಲೇ ನೋಡ್ಕೊಂಬಿಡಿ. ಮುಂದೆ ಎಲ್ಲ ಸಿಗುತ್ತೋ ಬಿಡುತ್ತೋ ಗೊತ್ತಿಲ್ಲ. ಇದೆ ಅಲ್ಲಮ್ಮ ರಂಗಶಾಲೆ. ಇಲ್ಲಿ ನಮ್ಮ ಒಂದಿಷ್ಟು ಜನ ಆಲ್ರೆಡಿ ಬಂದ್ಬಿಟ್ಟಿದ್ದಾರೆ ನೋಡಿ. ಇವರು ಸಾಹೇಬರು. ಓ ಇವತ್ತೆಲ್ಲ ಕ್ಲೀನ್ ಮಾಡ್ಬಿಟ್ಟವ್ರೆ ನಮ್ಮವರು. ಸರಿ ಶುರು ಮಾಡೋಣ ರಿಹರ್ಸಲ್ಲು. ಎಲ್ಲರೂ ಇವತ್ತು ಒಂಚೂರು ಸ್ಕ್ರಿಪ್ಟ್ನ ಹಿಡ್ಕೊಂಡು ಇನ್ನೂ ಅವ್ರು ಪ್ರಾಕ್ಟೀಸೇ ಮಾಡ್ತಿದ್ದಾರೆ. ಸ್ಕ್ರಿಪ್ಟ್ ಬಿಡೋದು ಯಾವಾಗ, ಇವರು ಇನ್ನೂ ಡೈಲಾಗ್ಸ್ಗಳನ್ನ ಬೈಹಾಟ್ ಮಾಡ್ಕೊಳೋದು ಯಾವಾಗ, ಏನು ಮಾಡ್ತಾರೋ ಏನೋ ತಲೆ ಕೆಟ್ಟು ಹೋಗ್ಬಿಟ್ಟಿದೆ. ಏನೇನೋ ಪ್ರಯತ್ನ ಮಾಡ್ತಿದ್ದಾರೆ ನೋಡಿ. ಅದರಲ್ಲಿ ಇವನು ಬೇರೆ ಓಂಕಾರ್ದು ಒಂದೊಂದಿಷ್ಟು ಕಿರಿಕಿರಿ ಇದ್ದೇ ಇರುತ್ತೆ ನಮಗೆ. ಹಿಂಗೆ ಮಾಡ್ತಾ 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 ಮಧ್ಯಾಹ್ನ ಆಯಿತು. ಸೀದಾ ನಾವು ವೀರಭದ್ರೇಶ್ವರ ದೇವಸ್ಥಾನಕ್ಕೆ ಬಂದ್ವಿ. ಇಲ್ಲಿ ದೇವರಿಗೆ ದರ್ಶನವನ್ನು ತಗೊಂಡು ಕೈಕಾಲುಗಳನ್ನೆಲ್ಲ ತೊಳ್ಕೊಂಡು ದೇವ್ರ ದರ್ಶನ ತಗೊಂಡು ನಂತರದಲ್ಲಿ ಅಲ್ಲೇ ಇದ್ದಂಥ ದಾಸೋಹದಲ್ಲಿ ನಾವು ಒಳ್ಳೆ ಊಟವನ್ನು ಮಾಡಿಕೊಂಡು ಅಲ್ಲಿಂದ ಸೀದಾ ನಾವು ವಾಪಸ್ಸು ನಮ್ಮ ರಿಹರ್ಸಲಿಗೆ ಬಂದು ಇವತ್ತಿನ ಪೋರ್ಷನ್ ಏನಿತ್ತು, ಇವತ್ತು ಏನು ಮುಗಿಸ್ಕೋಬೇಕಿತ್ತು ನಾವು ರಿಹರ್ಸಲಲ್ಲಿ ಅಂತ ಪ್ಲ್ಯಾನ್ ಮಾಡಿದ್ವು, ಅಷ್ಟನ್ನ ತರಾತುರಿಲಿ ಯಾವುದೇ ಥರ ಸಮಸ್ಯೆ ಆಗದಿರಂಗೆ ನಾವು ರಿಹರ್ಸಲ್ನ ಮುಗಿಸ್ಕೊಂಡ್ವಿ. ಒಂದಿಷ್ಟು ಕೂತ್ಕೊಂಡು, ಒಂದಿಷ್ಟು ನಿಂತ್ಕೊಂಡು, ಒಂದಿಷ್ಟು ಹಾಡು ಹಾಡ್ಕೊಂಡು, ಕುಣ್ಕೊಂಡು ಏನೇನೋ ಮಾಡಿ ಇವತ್ತು ನಾವು ಏನನ್ನ ಅಚೀವ್ ಮಾಡಬೇಕಿತ್ತು ಅಷ್ಟನ್ನ ಮಾಡ್ಕೊಂಡು ಸೀದಾ ಮನೆಗೆ ಬಂದರೆ ನಮ್ಮ ಅಮ್ಮವ್ರ ಆಟ ಶುರು. ಇಲ್ಲಿ ನೋಡಿ, ಇವರು ಬಟ್ಟೆ ತೊಳಿಬೇಕಂತೆ. ಸರಿ, ಬಟ್ಟೆ ಹಾಕೊಳಕ್ ಬರಲ್ಲ ಅಮ್ಮವ್ರಿಗೆ, ಬಟ್ಟೆ ತೊಳಿತಾರಂತೆ, ಇಲ್ಲ ಪಾತ್ರೆ ತೊಳಿತಾರಂತೆ. ಏನು ಮಾಡೋದು ಅಮ್ಮವ್ರನ್ನ? ಹಿಂಗಿದೆ ನೋಡಿ ನಮ್ಮ ಮೇಡಮ್ ಅವ್ರ ಆಟ. ಅದಾಯಿತು. ಬಟ್ಟೆ ಎಲ್ಲ ನೆನೆಸ್ಕೊಂಡ್ಲು. ನೆನೆಸ್ಕೊಂಡು ಬಂದಾದ್ಮೇಲೆ ಈಗ ಉರುಳು ಸೇವೆ. ಉರುಳಿ ಹೆಂಗೆ ಉರುಳ್ತೀರ ನೋಡೋಣ. ದೇಕಮ್ಮ ಅಂದ್ರೆ ದೇಕಲ್ಲ, ಉರುಳಮ್ಮ ಅಂದ್ರೆ ಉರುಳಲ್ಲ. ತನಗೆ ತಿಳಿದಿದ್ದೇ ಮಾಡ್ತಾರೆ ಇವ್ರ ಅಮ್ಮವ್ರು. ಓಕೆ, ಇವ್ರ ಆಟದೊಂದಿಗೆ ಇವತ್ತಿನ ನಮ್ಮ ಡೈಲಿ ಬ್ಲಾಗ್ನ ಮುಗಿಸೋಣ. ಮತ್ತೆ ಸಿಗೋಣ ನಾಳೆ ದಿವಸ. ಥ್ಯಾಂಕ್ ಯು. ಬಾಯ್. ಸಿ ಯು ಟುಮಾರೋ. ಬಾಯ್.